ನಿಮ್ಮನ್ನ ನೋಡಿ 8 ವರ್ಷ ಆಗ್ತಾ ಇದೆ. ಪ್ರತಿ ವರ್ಷ ಮರ್ತೋಗ್ತೀರಾ ಅಲ್ವಾ? ಏನು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್? ಪ್ರತಿಗಂತೂ ಐಡಿಯಾನೇ ಇಲ್ಲ. ನಿಜವಾಗ್ಲೂ ಇದು ನೋಡ್ತಾ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಅದ್ರ ಹತ್ರದಲ್ಲೇ ನಾವು ಮೀಟ್ ಆಗಿದ್ದು ಅದೇನಾರ ನೆನಪಾಗುತ್ತಾ ಅಂತ ಹಿಂಗೆ ಸರ್. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸೊ ದಿನನಿತ್ಯದ ಕಾರ್ಯಕ್ರಮ ಥರನೇ ಇವತ್ತು ಕೂಡ ಸೂಪರ್ ಆಗಿರೋ ಡೇ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದೀವಿ. ಪ್ರತೀಕ್ ಅವರು ಹಲೋ, ವೆಲ್ಕಮ್ ಬ್ಯಾಕ್ ಟು ಬ್ರೋಮೋ ವ್ಲಾಗ್ಸ್ ಡಾರ್ಲಿಂಗ್ಸ್. ಸೊ ಇವತ್ತಿನ ದಿನ ತುಂಬ ಸ್ಪೆಷಲ್ ನಮಗೆ. ನಾನು ಪ್ರತಿ ಸರಿ ಹೇಳಿದ ಹಾಗೆ ಇವತ್ತು ನನಗೆ ನನ್ನ ಹೆಂಡತಿ ಚಿಕನ್ ಮಾಡೋದು ಹೇಳ್ಕೊಡ್ತಾ ಇದ್ದಾಳೆ. ಯಾಕಂದರೆ ನಾನು ಈಗ ಡಯಟ್ ಫುಡ್ಸ್ಗಳು ನಿಮಗೆಲ್ಲ ಗೊತ್ತಿದ್ದಂಗೆ ನಂಗೆ ಮಾಡ್ಕೊತಾ ಇದ್ದೀನಲ್ಲ, ಈಗ ಡಯಟ್ ಫುಡ್ ಜೊತೆಗೆ ಅದೊಂದು ಚಿಕನ್ ತಿಂದು ಸುಮಾರು ಒಂದು 5-6 ದಿನ ಆಗೋಯ್ತು. ಸೊ ಈಗ ಪಾಪ ಎಷ್ಟು ಕೊರಗಿರ್ಬೇಡ ಹೊಟ್ಟೆ. ಅದಕ್ಕೆ ನೋಡಿ ಈಗ ಚಿಕನ್ ಬ್ರೆಸ್ಟ್ ಪ್ರೋಟೀನ್ ಸೋರ್ಸ್ ತರಿಸಿ ಇಟ್ಕೊಂಡಿದ್ದೀನಿ. ಚಿಕನ್ ತರಿಸ್ಲಿಲ್ವಾ? ನಿಂತ ಚಿಕನ್ ಬ್ರೆಸ್ಟ್ ಹೇಳಿ. ಅಲ್ಲಲ್ಲ, ನಾನು ಯಾವುದು ಇದು ಮಾಡಿ ಡಿಸೈಡೇ ಮಾಡಲಿಲ್ಲ. ಯಾವ್ದು ಬೇಕೋ ಅದು ತರಿಸಿ ಸಾರು ಮಾಡೋಣ ಅಂತ ಡಿಸೈಡ್ ಆಯ್ತಲ್ಲ ಲಾಸ್ಟಲ್ಲಿ. ಚಿನ್ನು ಎಲ್ಲಿದ್ದೆ ಚಿನ್ನು ನೀನು? ಅಕ್ಕನ್ ಚಿನ್ನು ಯಾಕೆ ಚಿನ್ನು ಚಿಕನ್ ಬ್ರೆಸ್ಟ್ ಅಂತ ಆಯ್ತಲ್ಲ ಚಿನ್ನು? ಹ್ಞೂ ಅಂತ ಅಂದ್ರೆ ಚಿಕನ್ ಸಾರು ಮಾಡ್ಬಿಡ್ತೀನಿ. ಅದು ನಾನು ಬೇಡ ಅಂದ್ರೆ ಚಿನ್ನು ಡೈರೆಕ್ಟ್ ಚಿಕನ್. ನಾನು ಏನಕ್ಕೆ ಚಿಕನ್ ಸಾರು ಬೇಡ ಅಂತ ಅಂದಿದ್ದು ಗೊತ್ತಾ? ಸರಿ ಸರಿ ಕಿಡ್ಸಾಡ್ಬೇಡಿ. ಚಿಕನ್ ಸಾರು ಏನು ಬೇಡ, ಚಿಕನ್ ಸಾರು ಏನು ಬೇಡ ಅಂದಿದ್ದು ಗೊತ್ತಾ? ನಾನು ಬ್ರಂಚ್ ತಿನ್ನೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನಲ್ಲ. ಸೊ ಬ್ರಂಚ್ ತಿನ್ನೋದ್ರಿಂದ ಲಂಚ್ ಥರನೇ ಆಗುತ್ತೆ ಅದು. ಅಂತ ಅನ್ಕೊಂಡೆ. ನಾನು ಯಾವುದು ಡಿಸೈಡ್ ಮಾಡಿಲ್ಲ. ನಿಮಗೆ ಚಿಕನ್ ಬ್ರೆಸ್ಟ್ ಬೇಕಂದ್ರೆ ಅದು ತರಿಸಿ, ಇಲ್ಲ ಅಂದರೆ ಇದು ತರಿಸಿ ಅಂತ ಹೇಳಿದ್ದು. ಸರಿ, ಓಕೆ, ಇವತ್ತಿನ ದಿನಾನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಗೊತ್ತಿಲ್ಲ ರೀ, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಈಗ ಏನು ಮಾಡ್ತಿದ್ದೆ ಚಿನ್ನು? ಏನೋ ಗೊತ್ತಿಲ್ಲ ನನಗೂ. ಹಸುವು ಹೋಗ್ತಿದೆ, ಫುಲ್ ಹಸುವು ಮೇಡಮ್ಗೆ. ನನ್ನ ಜೊತೆ ಇದ್ದು ಕಷ್ಟಪಡ್ತಾವಳೆ. ಈಗ 10:45. ಏನು ಮೇಡಮ್ ಗಮ್ಮನಿಸ್ತಾ ಇದ್ದೀರಾ? ಆವಿಡ ಹೆಂಗೆ ಗಮ್ ಅಂತ ಇದೆ ಗೊತ್ತಾ? ಏನದು? ಹೊಟ್ಟೆ ಹಸಿಯ ನಗು. ಹೊಟ್ಟೆ ಹಸಿನ ಅದು? ಹೊಟ್ಟೆ ಹಸಿಯ ನಗು ಅಂದೆ. ಹಂಗ ನೀವು ನನ್ನ ಝೂಮಲ್ಲಿ ತೋರಿಸ್ಬೇಡ್ರಿ. ಇಲ್ಲ ಮೂಗು ಕಮ್ಮಿ ಆಗಿದೆ ನೆನ್ನೆಗಿಂತ. ನೆನ್ನೆ ಯಾವ ಮಟ್ಟಿಗೆ ಊದಿದ್ದು ನೋಡಿ, ಇವತ್ತು ಅಷ್ಟು ಊದಿಲ್ಲ. ನೆನ್ನೆ ಬುಸುಕ್ಕಂತ ಅದು ಸಂಜೆ ಆಗ್ತಾ ಓದ್ಬಿಟ್ಟಿಂಗೆ. ಪ್ರೆಗ್ನೆನ್ಸಿ ಯಾರಿಗೆ ಬೇಕು ಪ್ರೆಗ್ನೆನ್ಸಿ? ಸೊ ಇವತ್ತು ವೆಜಿಟೇಬಲ್ಸ್ ನೋಡಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಬೇಯಿಸಿ ಇಟ್ಕೊಳ್ಳೋಕ್ಕೆ. ಓಕೆನಾ? ಇವೆಲ್ಲ ಕ್ಲೀನ್ ಮಾಡ್ಕೊಬೇಕು. ಮಿಸ್ಸಿ ಆಗ್ಬಿಟ್ಟಿದೆ. ಇದೊಂದು ಹಾಕಿಲ್ಲ, ಇದು ಮತ್ತು ಅದು ಆಮೇಲೆ ಹಾಕೋತೀನಿ. ಮೇಡಮ್ ಇನ್ನು ವಿಸಲ್ ಬಂದಿಲ್ಲ, ವೇಟಿಂಗಾ ನೀವು? ಮಕ್ಕಳು ಗೊತ್ತಾಗ್ತಿದೆ ಚಿನ್ನ. ಅದಕ್ಕೆ ನಾನು ಲಾಸ್ಟ್ ಹಾಕಬೇಕು ಅಂತಿದ್ದೀನಿ ಸ್ಟೀಮ್. ಲಾಸ್ಟ್ 10 ಗಂಟೆ ಆಯಿತು, 11:30 ಆದರೂ ಇನ್ನೂ ಅಡುಗೆ ಮನೇಲಿದ್ದಾರೆ ಪ್ರತೀಕ್ ಅವರು. ನೋಡಿ ಹೆಂಗಾರ ಮಾಡ್ತಾ ಇದ್ದೀನಿ. ಓ ವಾವ್, ವೆರಿ ನೈಸ್. ಶೆಫ್ ಪ್ರತೀಕ್. ಕಸ್ಲಾ? ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ. Our delicious food is ready. ವಾವ್, ಫೋಟೋ ತಗೊಂಡು ಇನ್ನೂ ಇದ್ದಿತ್ತು ತಮ್ಮನೇಲಿ ಹಾಕೋಣ.
ಅಲ್ವಾ? ಹೆಂಗೆ ಚೇಂಜ್ ಆಗಿಬಿಟ್ರು ಪ್ರತೀಕ್ ಅಂತ ನಗ್ತಾ ಇದ್ದೀನಿ. ಪಾಪ ಹಿಂಗೆ ಇಟ್ಕೊಂಡು ಒಂದು ಫೋಟೋ ತಗೊಳ್ಳೋದ? ಪಾಪ ನೀವು ಮಾಡಿರೋ ವೆಜಿಟೇಬಲ್ಸ್ ಅದೇನೋ ಹಾಕಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಆ್ಯಂಡ್ ನಾನು ಮಾಡಿರೋ ಏನೋ ಅದು ಗೊತ್ತಿಲ್ಲ ನನಗೂ. ಸಮಯ ಇವಾಗ 12 ಗಂಟೆಗೆ ಇನ್ನು 10 ನಿಮಿಷ ಇದೆ. ಬ್ರಂಚ್ ಮಾಡ್ತಿರೋದು ಅಷ್ಟೇ ಹಸ್ತಿರೋದು ಪರಮಾನಂದ. ಚೆನ್ನಾಗಿದೆಯಾ? ದಿಸ್ ಇಸ್ ಕಾಲ್ಡ್, ಯಾರನ್ನೇ ಕೇಳಿ, ಹೆಲ್ದಿಯೆಸ್ಟ್ ಫುಡ್. ಎಸ್. ಈಗ ನೀ ಆಯಿಲ್ ಎಲ್ಲ ಹಾಕಿಲ್ಲ ಪಾಪ ನೀನು. ಹೌದು, ನಾನು ಯೂಶ್ವಲಿ ಕಡಿಮೆ ಆಗ್ತೀನಲ್ಲ. ಚೆನ್ನಾಗಿದೆಯಾ? ವೆರಿ ಗುಡ್. ಆಮೇಲೆ ಒಂದೊಂದು ವೆಜ್ಜಸ್ನ ತಿನ್ಬೇಕಾದ್ರೆ ಏನು ಫೀಲ್ ಇದೆ ಗೊತ್ತಾ? ನೀವು ಕೂಡ ಇದೇ ಥರ ಹೆಲ್ದಿಯಾಗಿ ಫುಡ್ ಮಾಡ್ಕೊಂಡು ತಿನ್ನಿ, ಓಕೆನಾ? ಈಗ ನಾವು ತಿನ್ಕೊಂಡ್ಬರ್ತೀವಿ, ಓಕೆನಾ? ಪ್ರತೀಕ್ ಅವರು ಶೂಟ್ಗೆ ರೆಡಿ ಮಾಡ್ತಾ ಇದ್ದಾರೆ. ಅದು ಗೋಬಾ ಎಫೆಕ್ಟ್ ಲೈಟು, ಕೀ ಲೈಟು ಕ್ರಿಯೇಟಾಗಿ ಯೂಸ್ ಮಾಡ್ಕೊತ, ಬಟ್ ಈಗ ಗೋಬಾಗೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಸಾಫ್ಟ್ ಬಾಕ್ಸು ವಿತ್ ಹನಿ ಬೀ. ಇದು ನಮ್ಮ ರೆಗ್ಯುಲರ್ ಸೀದಾ ಟೈಪ್ ಹಾಫ್. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್. ಎಸ್, ಇದು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇದು ಯಾವ ಮೂಮೆಂಟ್ ಗೊತ್ತಾ? ಮೇಡಮ್ಗೆ ಫುಲ್ಲು ಮೂಡ್ ವೇರಿ ಆಗ್ತಾಯಿದೆ, ಎಲ್ಲನೂ ಮಿಸ್ಸಿಂಗ್ ಫೀಲ್ ಆಗ್ತಾಯಿದೆ, ಸ್ಟ್ರಗಲ್ ಫೀಲ್ ಆಗ್ತಾಯಿದೆ, ಸುಸ್ತಾಗ್ತಾಯಿದೆ, ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ವಲ್ಲ. ರೆಪ್ಪೆ ಕಣೆ ಫೂದು. ಹೇಳು. ಇವಾಗ 3 ಗಂಟೆಗೆ 3 ಗಂಟೆ ಹಾಗೆ 5 ನಿಮಿಷ ಇದೆ. 3 ಗಂಟೆಗೆ 5 ನಿಮಿಷ ಅಲ್ಲ. ಕೂಪು ಪಾಪ ಆಲ್ಮೋಸ್ಟ್ 1 ಅವರ್ ಶೂಟ್ ಮಾಡಿದ್ವಿ ಪಾಪ. ನನಗೆ ಮಿಡ್ಲಲ್ಲಿ ಎನರ್ಜಿ ಲಾಸ್ ಆಗ್ಬಿಟ್ಟು, ಯಾಕಂದ್ರೆ ಡಯಟ್ ಬೇರೆ ಮಾಡ್ತಾ ಇನ್ನೆಲ್ಲ ಎನರ್ಜಿ ಲಾಸ್ ಆಗಿಬಿಟ್ಟು ಫುಲ್ಲು ಸುಸ್ತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಕಾಫಿ ಕುಡಿದ್ಮೇಲೆ ಮತ್ತೆ ಗೇನ್ ಆಗಿ ಎನರ್ಜಿ ಮತ್ತೆ ಶೂಟಿಗೆ ಬಂದಿತ್ತು. ನನಗೆ ಹೆಂಗಿರ್ಬೇಕಾದ್ರೆ ಮೌಲ್ಯ ಮೇಡಮ್ಗೆ ಹೆಂಗಿರ್ಬೇಡ ಅಲ್ವ ಮೇಡಮ್? ವಾಟ್ ಏನು ಹಂಗೆ ನೋಡ್ತಾಯಿದ್ದೆ? ಏನು ನೀನು 100 ಅರ್ಥಗಳನ್ನ ಕಣ್ಣು ಅಂಚಲ್ಲೇ ತೋರಿಸ್ತಾ ಇದ್ದಿಲ್ಲಮ್ಮ. ಹಾಂ, ಏನದು? ಏನಂದರೆ ಈ ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ಏನು ಹೇಳ್ತಾರೆ, ಮೂಡ್ ಸ್ವಿಂಗ್ಸು, ಕಷ್ಟ, ಅಥವಾ ಏನೋ ಒಂದು ಎಮೋಷನ್ ಓಪನ್ ಆಗುತ್ತೆ, ಸಿಕ್ಕಾಪಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿದೆ. ಆ್ಯಕ್ಚುಲಿ ಆನವಲ್ ನಾನು ಇಷ್ಟೆಲ್ಲ ನೋಡೇ ಇರಲಿಲ್ಲ, ಇಷ್ಟೆಲ್ಲ ಫೇಸ್ ಮಾಡಲಿಲ್ಲ. ಬಟ್ ಮೆಂಟಲಿ ಎಮೋಷ್ನಲಿ ಆಲ್ ಆಫ್ ಅ ಸಡನ್ ಬ್ರೇಕ್ ಡೌನ್ ಆಗೋದು ಆ್ಯಂಡ್ ಇದೆಲ್ಲ ಕಾಮನ್. ಮೋರ್ ಸ್ಟ್ರೆಂತ್ ಟು ಆಲ್ ವುಮೆನ್ ದೇರ್. ನಂತರ ಎಷ್ಟೊಂದು, ನಾನು ಒಬ್ಬಳೇ ಅಲ್ಲ, ನಂತರ ಎಷ್ಟೊಂದು ಹೆಣ್ಮಕ್ಳು ಇದೇ ಥರ ಫೇಸ್ ಮಾಡ್ತಿರ್ತೀರ. ಐ ಆಮ್ ಪ್ರೌಡ್ ಆಫ್ ಯು ಆಲ್. ಲೆಟ್ಸ್ ಆಲ್ ಫೇಸ್ ದಿಸ್ ಟುಗೆದರ್. ಆ್ಯಂಡ್ ಅದೆಲ್ಲ ಬಿಟ್ಟು ಸೈಡಿಗೆ, ಅದೆಲ್ಲ ನಾಳೆ ಒಂದು ಸ್ಪೆಷಲ್ ದಿನ. ಏನಪ್ಪ ಅಂತಂದರೆ, ನಾನು ಪ್ರತೀಕ್ ಮೀಟ್ ಮಾಡಿ 8 years ಆಗ್ತಿದೆ. ಪ್ರತಿ ವರ್ಷವೂ ಅವ್ರಿಗೆ ನೆನಪಿರಲ್ಲ. ಲಾಸ್ಟ್ ಇಯರು ಕೂಡ ನಾನು ಆನವ್ ಪ್ರೆಗ್ನೆನ್ಸಿಲಿದ್ದೆ, ಆವಾಗಲೂ ಕೂಡ ಹೋಗಿ ಮಿಡ್ ನೈಟಲ್ಲಿ ಸರ್ಪ್ರೈಸ್ ಮಾಡಿದ್ದೆ. ಬಟ್ ಪ್ರತೀಕ್ಗೆ ಸರ್ಪ್ರೈಸಸ್ ಅಂದರೆ ಇಷ್ಟ ಇಲ್ಲ, ಅವರು ತೊಗೊಳ್ಳೋದು ಇಲ್ಲ, ಕೊಡೋದು ಇಲ್ಲ. ಆ್ಯಂಡ್ ಐ ರೆಸ್ಪೆಕ್ಟ್ ದಟ್, ಅವರ ಅದು ಇಚ್ಛೆ. ಬಟ್ ನಾನು ಹಂಗಲ್ಲ, ಯಾಕಂದರೆ ನಾನು ವಾಟ್ ಐ ಬಿಲೀವ್ ಅಂದರೆ, ಅದು ನಾವು ಲವ್ ಮಾಡೋರಿಗೆ ಈ ಥರ ಏನಾರ ಮಾಡಬೇಕು, ಸರ್ಪ್ರೈಸ್ ಮಾಡಬೇಕು, ಏನಾರ ಕೊಡಬೇಕು. ಸೊ ದಟ್ ಈಸ್ ಲವ್ ಲ್ಯಾಂಗ್ವೇಜ್ ಅಂತ ಅನಿಸುತ್ತೆ. ಏನೋ ದೊಡ್ಡದಾಗಲ್ಲ ಅಂದರೂ ಸಣ್ಣದರಲ್ಲಿ ಯು ಹ್ಯಾವ್ ಟು ಸೆಲೆಬ್ರೇಟ್ ದ ಲವ್. ನನ್ನ ಪ್ರಕಾರ ಯು ಹ್ಯಾವ್ ಟು ಮೇಕ್ ನೀವೆಷ್ಟು ಸ್ಪೆಷಲ್ ನಮ್ಮ ಜೊತೆಲಿರೋ ನಮ್ಮ ಪಾರ್ಟ್ನರ್ ನಮ್ಮ ಲೈಫಿಗೆ ಅನ್ನೋದನ್ನ ಅವರಿಗೆ ಆವಾಗವಾಗ ನೆನಪು ಮಾಡಿಸೋದು ಅಥವಾ ತೋರಿಸೋದು. ಇಟ್ ವಿಲ್ ಮೇಕ್ ಯುವರ್ ರಿಲೇಷನ್ಶಿಪ್ ಸೋ ಸ್ಟ್ರಾಂಗ್
ಆ್ಯಂಡ್ ಮತ್ತೆ ನಾವು ಇದ್ದಂಥ ದಿನಗಳು ಅಥವಾ ಆ ಲವ್ ಏನಿದೆ ಅಲ್ಲ, ದ ಕೋರ್ ಲವ್, ಅದು ಮತ್ತೆ ಮತ್ತೆ ರಿಯಲೈಸ್ ಆಗುತ್ತೆ. ಒಂದು ಸ್ಪೆಷಲ್ ಒಕೇಶನ್ ಅಂತಲೇ ಅಲ್ಲ, ಯಾವಾಗಾದರೂ ಸುಮ್ಮನೆ ಅವ್ರಿಗೇನು ಇಷ್ಟನೋ ಅದನ್ನು ತಂದುಕೊಡೋದು, ಕೊಡಿಸೋದು, ಅದೆಲ್ಲ ರೀಅಶ್ಯೂರೆನ್ಸ್ ಥರ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ. ಯಾರಿಗೇ ಆಗಿರಲಿ, ಇಷ್ಟ ಆಗಿಲ್ದಿರೋದು ನನಗೆ ಗೊತ್ತಿಲ್ಲ, ಬಟ್ ಅದನ್ನು ಈಚ್ ಅದರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ನಂಬ್ತೀನಿ. ಸೊ ಏನಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಒಂದು ಪ್ಲ್ಯಾನ್ ಇದೆ, ನಿಮಗೂ ಕೂಡ ಸರ್ಪ್ರೈಸೇ ಅದು. ನೋಡೋಣ. ನಾನು ಆ್ಯಕ್ಚುಲಿ ಆಚೆ ಹೋಗಿ ಮಾಡೋ ಪರಿಸ್ಥಿತಿಲಿ ಇಲ್ಲ, ಇಲ್ಲೇ ಕೂತ್ಕೊಂಡು ನಾನು ಮಾಡಬಹುದಾ, ಯಾಕಂದರೆ ನಾನು ಎಲ್ಲ ಪಾಸಿಬಿಲಿಟೀಸ್ನು ನಾನು ನೋಡ್ತೀನಿ. ಆಗುತ್ತೆ, ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದಾ ಅಂತ ಇವಾಗಲೂ ಕೂಡ ಟ್ರೈ ಮಾಡ್ತೀನಿ. ಅದೇನಾರ ಆದರೆ ವೆಲ್ ಆ್ಯಂಡ್ ಗುಡ್. ಇಫ್ ನಾಟ್ ಆಲ್ಸೋ ಬೇರೆ ಏನಾರ ಪ್ಲ್ಯಾನ್ ಮಾಡ್ಕೊತೀನಿ. ಏನು ಪ್ಲ್ಯಾನ್ ಮಾಡಿದ್ದೆ, ಹೆಂಗಾಯಿತು ಅದೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ಕಮ್ ಆನ್, ಲೆಟ್ಸ್ ಗೋ. ವ್ಯಾಲೆಂಟೈನ್ಸ್ ಡೇಗೆ ಏನೂ ಕೊಡ್ತಾ ಇಲ್ಲ ನೀವು ನಂಗೆ. ನೀವು ಸರ್ಪ್ರೈಸ್ ಕೊಡಬೇಕು, ನಾನು ಕೊಡ್ಸೋದ, ನಾನು ಕೇಳೋದು ಕೊಡ್ಸೋದಲ್ಲ. ಹೇಳ್ರಿ ಏನು ಸ್ಪೆಷಲ್ಲು? ನೀವಾ ನೋಡಿದ್ರಾ, ಇವಾಗ ಮಾತಾಡೋಕ್ಕೆ ಬರಲ್ಲ. ಏನು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲು? ಅಲ್ವಂತೆ ಸಿಗಬೇಕಾಗಿರೋ ನ್ಯೂಟ್ರಿಷನ್ಸು ನಮ್ಮ ಬಾಡಿಲಿರೋ ಟಾಕ್ಸಿಕ್ಕು ಇದನ್ನೆಲ್ಲ ರಿಮೂವ್ ಮಾಡೋದನ್ನ ಅದಾಗೋದು. ಓ, ಆಲ್ರೆಡಿ ಇರೋದನ್ನ ರಿಮೂವ್ ಮಾಡೋದು, ನಾವು ಅದರಿಂದ ಆಗ್ತಿದೆ ಅಂತ ಅನ್ಕೋತೀವಂತೆ. ಅದೆಲ್ಲ ನಿಮ್ಮ ಇರೋದನ್ನ ರಿಮೂವ್ ಮಾಡೋದಂತ. ನೋಡಪ್ಪ, ಡಾಕ್ಟ್ರು ಹೇಳ್ಬಿಟ್ರು. ನನಗೆ ಮೇನಾಗಿ ಬೇಕಾಗಿರೋದು ಈ ಫೋಟೋಗ್ರಫಿ ಶಾಪ್ ಬರುತ್ತಲ್ವ, ಅವರು ಬೇಕು. ಈಗ ಇವ್ರಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಫೈನಲಿ ತಂದುಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಇಲ್ಲಿ ತಂದುಕೊಟ್ಟಿದ್ದಾರೆ. ಅವರಿಲ್ಲೇ ಓಡಾಡ್ತಿರ್ತಾರಂತೆ, ಸೊ ಅದಕ್ಕೆ ತಂದುಕೊಟ್ರು. ನಾನೀಗ ಫ್ರೆಶ್ ಆಗಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇದರೊಳಗಡೆಗೆ ಈಗ ಫೋಟೋನ ಹಾಕ್ತೀನಿ. ಲೆಟ್ಸ್ ಗೋ. ಕೇಕ್ ಬಂದಿದೆ, ಕೇಕು. ಥ್ಯಾಂಕ್ ಯು. ಸಮಯ ಬಂದು 6:35 ಆಗಿಬಿಟ್ಟಿದೆ. ಕುಕ್ ಮಾಡಿಬಿಟ್ಟು ನಾನು ಒಂಚೂರು ತಿಂದ್ಬಿಟ್ಟು ಸರ್ಪ್ರೈಸ್ ಕೊಟ್ಬಿಟ್ಟು ನಾನು ಅಮ್ಮ ಮನೆಗೆ ಹೋಗ್ತೀನಿ. ಸೊ ಇದನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ, ಇದನ್ನೊಂಚೂರು ಫ್ರೈ ಮಾಡ್ಕೊಬಿಟ್ರೆ ಐ ಆಮ್ ಎಕ್ಸೈಟೆಡ್. ಪ್ರತಿಗಂತೂ ಐಡಿಯಾನೇ ಇಲ್ಲ. ಆ್ಯಕ್ಚುಲಿ ಇವತ್ತು ನೈಟ್ ಮಾಡಬೇಕು, ಯಾಕಂದರೆ ನಾಳೆ ಇರೋದ್ರಿಂದ ಅವ್ರಿಗೆ ನೈಟ್ ಮಾಡಿ ನಿದ್ದೆ ಹಾಳಾಗಿ ವಿ ಆರ್ ಆಲ್ ಗ್ರೋನ್ ಅಪ್ ಯುನೋ. ಈಗ ಅದೆಲ್ಲ ಮಾಡೋದು ಅಷ್ಟು ನೆಸೆಸಿಟಿ ಇರಲ್ಲ. ಸೊ ಇವತ್ತೇ ಮಾಡಿ ನಾಳೆ ಎಲ್ಲ ಅದೇ ಹ್ಯಾಂಗ್ ಓವರಲ್ಲಿರೋದು. ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ಅವ್ರಿಗೆ ಊಟ ರೆಡಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ, ಸರಿನಾ? ಸೊ ಎಲ್ಲ ಸೆಟ್ ಮಾಡಿದ್ದೀನಿ. ಹೋಪ್ he will like it. ರೆಡಿನಾ? ನಾನು ನೋಡಿ ಯಾವ ಥರ ಶರ್ಟ್ ಹಾಕೊಂಡಿದ್ದೀನಿ ಏನು ಅಂತ ಗೊತ್ತಿಲ್ಲ. ಇಲ್ಲೊಂಚೂರು ಲೈಟ್ ಆನ್ ಮಾಡಿಬಿಡಿ. ಇದು ಗಮ್ ಬಿಡ್ತೈತೆ. ಬನ್ನಿ. ಗಮ್ ಬಿಡ್ತೈತೆ. ಎಡಿಟಿಂಗ್ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಪಾಪ. ನಿಜವಾಗ್ಲೂ ಇದು ನೋಡ್ತಾ
ನಿಂಗ ನಂಗ ಅದು ನಿಮ್ಗೇನೆ ನಿಮ್ಮ ಫೇವ್ರೆಟ್ ಅದು ಇದು ಫೇವ್ರೆಟ್ ಫ್ಲೇವರ್ ನೀವು ಒಂದ್ಸಲ ತಿಂದ್ಬಿಟ್ಟು ಇಷ್ಟ ಆಗಿ ಕೇಳಿದ್ರಿ. ಕೆಲಸ ಮಾಡೋನ್ಗೆ ಹಾ ಹೆಂಡತಿ ಕಡೆಯಿಂದ ಸಿಕ್ಕೋದು ಹೈಯೆಸ್ಟ್ ತೃಪ್ತಿ ಕೊಡೋಂಥ ವಿಷಯ ಏನ್ ಗೊತ್ತಾ? ಹಾ ಇದು ಪಾಪ ನಿಜವಾಗ್ಲೂ ಐ ಫೀಲ್ ಲೈಕ್ ನಿಜವಾಗ್ಲೂ ಪಾಪ ನಾನು ಏನೋ ಪ್ರ್ಯಾಂಕಿಂಗ್ ಮಾಡ್ತೀಯೇನೋ ಆ ಥರದ್ದೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಸರ್ಪ್ರೈಸ್ ಅಂತ ಗೊತ್ತಿಲ್ಲ, ದೇವ್ರನ್ನ ಏನೋ ಒಂದು ಮಾಡ್ತೀಯಾ ಹಾಗೆ ಹೀಗೆ ಅಂತ. ಈ ಟೈಮ್ ಬೇಕು ಏನಲ್ಲಿ ಆ ಫ್ಲೇವರ್ ಇದು ಸ್ವೀಟ್ ಕ್ರೇವ್ನ ತೀರ್ಸ್ಕೊಳಕ್ಕೆ ಇದು ಪಕ್ಕಾ ನ್ಯೂಟ್ರಿಷನ್. ಥ್ಯಾಂಕ್ ಯು ಸೊ ಮಚ್. ಕುತ್ಕೊಳ್ಳಿ ಇಷ್ಟಕ್ಕೆ ಹಿಂಗಾಗ್ಬಿಟ್ರೆ ಹಿಂಗೆ ಇನ್ನ ಇದೆ ಏನು ರೈತ ಅಯ್ಯಯ್ಯ ನಾನು ಇದ್ದರೆ ಪಾಪ ಎಂಜಾಯ್ ಮಾಡ್ತಾ ಇದೀನಿ, ಇದಕ್ಕಿಂತ ಏನಾಗುತ್ತೆ ಕುತ್ಕೋತೀರಾ ಅಂತ ಕುತ್ಕೊಳ್ಳೋದಕ್ಕೆ ಸೆಟ್ ಮಾಡಿದೀನಿ. ಹೌದಾ? ಹೌದು. ಆಹಾ ಹಬ್ಬ. ಈಗ ಹೇಳಿ ಕರೆಕ್ಟ್ ಆಗಿ ಏನನ್ಸ್ತು? ಗಂಡನಿಗೆ ನಿಜವಾಗ್ಲೂ ಹೇಳ್ತೀನಿ, ಕೆಲಸ ಮಾಡೋ ಗಂಡನ್ಗೆ ಹೆಂಡತಿ ಕಡೆಯಿಂದ ಹೈಯೆಸ್ಟ್ ಖುಷಿ ಕೊಡೋ ವಿಷಯ ಏನ್ ಗೊತ್ತಾ? ಇದೆ. ಜೀವನ ಪೂರ್ತಿ ಮಾಡೋದೇನಕ್ಕೆ ಇದು ಇದೊಂದಕ್ಕಲ್ಲ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಯಾಕಂದ್ರೆ ನಾನು ಹೋಗಿ ಅಂದ್ರೆ ಇವನ್ ನನಗೆ ಹಸು ಕೂಡ ಅಷ್ಟು ಬಂದಿರಲಿಲ್ಲ ಪಾಪ. ಅದು ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ನಲ್ಲ, ಔಟ್ಪುಟ್ ಬೇರೆ ಸಖತ್ ಬರ್ತಾ ಇತ್ತಲ್ಲ, ಫುಲ್ ಇನ್ವಾಲ್ವ್ ಆಗ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಆಕ್ಚುಲಿ ಬರ್ತಾ ಇತ್ತೇನೋ. ಮಧ್ಯಾಹ್ನ ಗೋವಾ ತಿಂದ್ವಲ್ಲ, ಅದೊಂಚೂರು ಮೇಂಟೈನ್ ಆಯ್ತು, ಅದೊಂಚೂರ್ಗೆ ಗೊತ್ತಾಗಿಲ್ಲ. ಇಲ್ಲಾಂದ್ರೆ ಅಮೇಸಿಂಗ್ ಪಾಪ. ಥ್ಯಾಂಕ್ ಯು ಸೋ ಮಚ್ ಮಂಗ್ನ. ಥ್ಯಾಂಕ್ ಯು. ನಾನು ನಿಮ್ಗೆ ಏನೋ ಒಂದು ಗಿಫ್ಟ್, ಅದು ರೆಕಾರ್ಡ್ ಆಗಿಲ್ಲ ಅಂದ್ರೆ ಅಂತ ನನಗೆ ಸಿಕ್ಕಾಪಟ್ಟೆ ಭಯ, ಅದಕ್ಕೋಸ್ಕರ ಫಸ್ಟ್ ಗಿಫ್ಟ್ ಕೊಟ್ಬಿಡ್ತೀನಿ. ಓಕೆ, ಆಮೇಲೆ ಕೊಡೋಣ ಅನ್ಕೊಂಡೆ ತಿಂದು ತೃಪ್ತಿ ಆದ್ಮೇಲೆ ಅಂತ. ಏನ್ ಗಿಫ್ಟ್ ಕೊಡ್ತೀವಿ ನಂಗೆ? ಏನೋ ಒಂದು ಗಿಫ್ಟ್. ನನ್ನ ಫೋನಲ್ಲೇ ಮಾಡು ಇದರಲ್ಲಿ ಇದು ನನ್ನ ಫೋನು ರೆಕಾರ್ಡ್ ಮಾಡಕ್ಕೆ. ಓಕೆನಾ? ಹೌದಾ? ಹಾ. ಹೌ ಎಕ್ಸೈಟೆಡ್ ಆರ್ ಯು? ಗಿಫ್ಟ್ ಅಂದ್ರೆ ನಾನು ಇದಕ್ಕೆಲ್ಲ ಖುಷಿ ಪಟ್ಟು ಇದೊಂದು ಸುತ್ತಿನ ಕೊಡ್ಲಾ ಅಥವಾ ಗಿಫ್ಟ್ ಬಂದ್ಬಿಡ್ಲಾ? ತಿಂತೀರಾ? ತಿನ್ನಿ. ಇಲ್ಲ ನಂಗೆ ಗಿಫ್ಟ್ ಕೊಡು. ಗಿಫ್ಟಾ ಇದಾ? ಅಲ್ಲ ಇದೊಂದು ತಿನ್ಲಾ ಅಂತ ಕೇಳಿದೆ. ಅಲ್ಲ ಇದಾ ಗಿಫ್ಟ್? ಫಸ್ಟ್ ಊಟ ಮಾಡ್ತೀರಾ ಆಮೇಲೆ ಗಿಫ್ಟಾ? ಗಿಫ್ಟ್ ನಿಮ್ ಪಕ್ಕದಲ್ಲೇ ಇದೆ ನೋಡಿ. ನಿಧಾನಕ್ಕೆ ಓಪನ್ ಮಾಡ್ಬೇಕು, ಹುಷಾರು ನೋಡಿ. ಒಂದು ನಿಮಿಷ ತೆಗಿಯೋಕ್ ಮುಂಚೆ. ಹಾ, ಅಯ್ಯೋ ನಿಮ್ಮನ್ನ ನೋಡಿ 8 ವರ್ಷ ಆಗ್ತಾ ಇದೆ. ಪ್ರತಿ ವರ್ಷ ಮರ್ತೋಗ್ತೀರಾ ಅಲ್ವಾ? ಇವತ್ತಿಗೆ ನಾಳೆಗೆ ರಾತ್ರಿ ಮಾಡೋಣ ಅನ್ಕೊಂಡೆ, ರಾತ್ರಿ ನೀವು ಮಲ್ಕೋಬೇಕಲ್ವಾ, ಅದಕ್ಕೆ ಈಗಲೇ ಮಾಡ್ತಾ ಇದ್ದೀನಿ. ಈ ಸರ್ಪ್ರೈಸ್ಗೆ ಇದಕ್ಕೆಲ್ಲ ರೀಸನ್. ಓ ಹೌ ಸ್ವೀಟ್. ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಪಾಪ. ಇವತ್ತಿಗೆ 8 ವರ್ಷ ಆಯ್ತಾ ಮಗನೇ ಫಸ್ಟ್ ಟೈಮ್ ಮೀಟ್ ಮಾಡಿ ಅವ್ರು ನಿಮ್ನ ನೋಡಿ. ನಾವಿಬ್ರು ಒಬ್ರಿಗೊಬ್ರು ಪರಿಚಯ ಆಗಿ ಇಲ್ಲೇ ಕುತ್ಕೊಂಡು ಮಾಡಿದ್ದೀನಿ ಇದನ್ನ. ಹೇಗನ್ಸ್ತು ಫೋಟೋ? ನಾವಿಬ್ರು ಜೊತೆಗೆ ಇದೇ ತರ ಅಷ್ಟು ವಯಸ್ಸಾಗೋವರೆಗೂ ಇರಬೇಕು ಅಂತ ಮ್ಯಾನಿಫೆಸ್ಟ್ ಮಾಡೋಕ್ಕೋಸ್ಕರ ಈ ಗಿಫ್ಟ್. ಪ್ರೈಸ್ಲೆಸ್. ಈಗ ಹೇಳಿ, ಕಡಗಿದ್ಯಾ ನೋಡ್ತೀನಿ, ನನಗೆ ಟೆನ್ಷನ್ ಅದೇ. ಹೇಳ್ರಿ ಏನಾದ್ರು. ಬ್ಲಾಂಕ್. ಥ್ಯಾಂಕ್ ಯು ಸೋ ಮಚ್ ಪಾಪ. ಇವತ್ತಿಗೆ ನಾನಿನ್ನ ನೋಡಿ 8 ವರ್ಷ ಆಯ್ತು. ನೀನು ಮೌಲಿ ಅನ್ನೋ ಒಂದು ಜೀವ, ಅದೊಂದು ಕ್ರಿಮಿ. ಓಕೆ, ಅದು ನನ್ನ ಲೈಫಲ್ಲಿ ಇದೆ ಅಂತ ಇವತ್ತು ಗೊತ್ತಾಗಿ 8 ವರ್ಷ ಆಯ್ತು. ಐ ಮೀನ್ ನಾಳೆಗೆ, ಬಟ್ ಇದಕ್ಕೆಲ್ಲ ಸಿದ್ಧತೆ ಆಗ್ತಿತ್ತು ಮೋಸ್ಟ್ಲಿ ಎಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲದಕ್ಕೂ. ಜೊತೆಗೆ ನೀ ನನ್ನ ಲೈಫಿಗೆ ಬಂದಿದ್ದಕ್ಕೆ ಆ್ಯಂಡ್ ನನ್ನ ಲೈಫ್ನ ಬ್ಯೂಟಿಫುಲ್ ಮಾಡಿದ್ದಕ್ಕೆ. ಸೊ ಇವತ್ತಿಗೆ ನಾನು ಇವತ್ತಿಂದ ಒಂದು 2-3 ವರ್ಷ ಒಂದು ಪೋಸ್ ಕೊಡ್ತಾ ಇದೀಯಾ? 2-3 ವರ್ಷ ನಾನು ಯೋಚನೆ ಕೂಡ ಮಾಡಲಿಲ್ಲ ನೀ ನನ್ನ ಇಲ್ಲಿ ಹೊರಗೆ ಬರ್ತೀಯಾ ಅಂತ. 2ನೇ ಪಾಪಕ್ಕೆ ಅಮ್ಮ ಆಗ್ತೀಯ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯು ಮೇಡ್ ಮೈ ಡೇ, ಯು ಮೇಡ್ ಮೈ ಇಂಗ್ಲಿಷ್ ಬಲ್ಲ ಕನ್ನಡದಲ್ಲಿ ಲೈಫ್.
ಸೊ ಹೆಂಗೋ ಇರ್ಬೇಕಾದವನ್ನ ಹಿಂಗೆ ಈ ಜನಗಳಿಗೆ ನೋಡ್ತಾ ಇದಾರಲ್ಲ ಹಿಂಗೆ ಇವತ್ತ ರೀಸನ್ ಹಿಂಗಿದೆ ಹೇಳಿ. ಹಿಂಗೆ ಇದೆಲ್ಲ ಟ್ಯಾಲೆಂಟ್ ಹಂಗೆ ಎಲ್ಲ ನೆನ್ಸ್ಕೊಳಕ್ಕೆ ನಿಂಗೆ. ಪಾಪ ನಾವು ಪ್ರೀತ್ಸವ್ರಿಗೆ ನಮ್ ಪ್ರೀತ್ಸವ್ರ ಮುಖದಲ್ಲಿ ಇದೇ ಗೊತ್ತಾ, ಇದನ್ನ ನೋಡೋದೇ ಒಂದ್ ಹ್ಯಾಪಿನೆಸ್. ಇದು ಪ್ರೈಸ್ಲೆಸ್ ನನ್ ಪ್ರಕಾರ. ನಮ್ ಇಷ್ಟಪಡೋರ್ಗೆ ಸರ್ಪ್ರೈಸ್ ಕೊಡೋದಿದೆ ಗೊತ್ತಾ, ಅವ್ರಿಗೆ ಇಷ್ಟಪಡೋದನ್ನ, ಅವ್ರಿಗೆ ಖುಷಿ ಪಡ್ಸೋದನ್ನ. ಥ್ಯಾಂಕ್ ಯು ಸೋ ಮಚ್. ಅದು ಬೆಳಗ್ಗೆ ಮಾಡಿದ್ದು, ಎದ್ದಾಗ ನಾನು ಎದ್ ಬರ್ಲಿಲ್ಲ ಗೊತ್ತಾ ಎಷ್ಟೋ ತನಕ, ಅದನ್ನ ಮಾಡಿದ್ದು ನಾಳೆಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಕ್ಯೂಟ್ ಆಗಿದೆ ನೋಡೋದು. ಥ್ಯಾಂಕ್ ಯು ಮಗನ. ನೌ ಯು ಕ್ಯಾನ್ ಈಟ್. ಫಸ್ಟ್ ಕೇಕ್ ಕಟ್ ಮಾಡ್ಬಿಡೋಣ. 8 ವರ್ಷ 8 years ಜರ್ನಿ. 8 ವರ್ಷ ನಿಮ್ಮನ್ನ ನಾನು ನನ್ನ ನೀವು ತಡ್ಕೊಂಡಿರೋದು ಸಹಿಸ್ಕೊಂಡಿರೋದಕ್ಕೆ ಅಂಡ್ ಇಬ್ರು ಮಾಡ್ಬೇಕು ರೀ. ನಾನು ಕಷ್ಟ ಬಿದ್ದಿದ್ದೀನಿ. ಆರನೇ ದಿನಕ್ಕೆ ಡೇಟ್ ಬ್ರೇಕಾ? ತಿನ್ರಿ. ನೆನ್ಪಿದ್ಯಾ ಇದು? ನೀವ್ ತಿನ್ಸ್ಬೇಕಲ್ವಾ? ಓಹೋ, ಸೊ ನಾನೇನೇನ್ ಸರ್ಪ್ರೈಸ್ ಮಾಡಿದೆ, ಏನೇನ್ ಪ್ರಿಪೇರ್ ಮಾಡ್ಕೊಂಡೆ ಅಂತ ನಮ್ಮ ಆಡಿಯನ್ಸಿಗೆ ಗೊತ್ತು. ಹೌದಾ? ಗೊತ್ತಾ? ಕರೆಕ್ಟಾಗಿ ಗೊತ್ತಿಲ್ದಂಗೆ ಸಸ್ಪೆನ್ಸ್ ಇದು ಕೊಟ್ಟಿದ್ಯಾ ನೋಡು, ಸರ್ಪ್ರೈಸ್ ಕೊಟ್ಟಿದ್ಯಾ ನೋಡು. ಹಂಗೂ ಕೇಳ್ದೆ, ಏನ್ ವ್ಯಾಲೆಂಟೈನ್ಸ್ ಡೇ ಏನು ಕೊಡ್ಸಲ್ವಾ? ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಅದ್ರ ಹತ್ರದಲ್ಲೇ ನಾವು ಮೀಟ್ ಆಗಿದ್ದು, ಅದೇನಾರ ನೆನಪಾಗುತ್ತಾ ಅಂತ. ಅದೇ ಪ್ರತಿ ವರ್ಷ ಇಷ್ಟು ಅಕ್ಯುರೇಟ್ ಆಗಿ ನೀವು ಮರ್ತೋಗ್ತಿರಲ್ಲ ಪ್ರತೀಕ್ ಅವ್ರೆ, ಅದರ ರಹಸ್ಯನಾದ್ರೂ ಏನು? ಯಾಕಂದ್ರೆ ಇದು ಟ್ಯಾಲೆಂಟ್ ಗೊತ್ತಾಗಲ್ಲ. ಯು ಕ್ಯಾನ್ ಈಟ್. ಇದ್ ನೋಡಿ ಮಾಡಿದೀನಿ. ಚೆನ್ನಾಗಿ ನಿಂಗೆ ಹೇಳ್ಕೊಳ್ಳಿಲ್ಲ. ಯಾವಾಗಾರ ಹೇಳ್ಕೊಡ್ತೀನಿ, ಈಗ ತಿನ್ನಿ. ನಾವು ತರಕಾರಿ ತಿನ್ನೋ ಜನ ನೋಡಿದ್ರೆ ಅಷ್ಟೊಂದು ಟೇಸ್ಟಿಯಾಗಿ ತಿನ್ಕೋಬೇಕು. ಹೌದು, ಟೇಸ್ಟಿಯಾಗಿರುತ್ತೆ. ಈಗ ಒಂದ್ ಕ್ವಶನ್ ತಿಂತ ಹಂಗೆ ತುಂಬಾ ಸೌಂಡ್ ಮಾಡ್ಬೇಡಿ. ಹೇಗಿತ್ತು ಓವರ್ ಆಲ್ ಹಿಂದೆ ತಿರುಗಿದ್ರೆ ಒಂದು ಜರ್ನಿ, ಒಂದ್ ಲೈನ್ ಅಲ್ಲಿ ಹೇಳಿ. ಹಿಂಗೆ ಸರ್ ಅರ್ಥ ಆಗ್ತಾ ಇದೆಯಲ್ಲ? ಬಟ್ ದಟ್ಸ್ ಓಕೆ, ದಟ್ ಈಸ್ ಹಿಮ್. ಐ ಅಪ್ರಿಶಿಯೇಟ್ ಫಾರ್ ಬೀಯಿಂಗ್ ಯುವರ್ ಸೆಲ್ಫ್ ಫ್ರಮ್ ಪಾಸ್ಟ್ 8 years. ಸೇಮ್. ಸೊ ನನಗೇನು ಅನ್ಸುತ್ತೆ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಅವರೇ ಮಾಡ್ಬೇಕು. ಈಗ ನನಗೆ ಇಷ್ಟ ನಾನು ಮಾಡ್ತೀನಿ, ಅವ್ರಿಗೆ ಇಷ್ಟ ಇಲ್ಲ ಈ ತರ ಸರ್ಪ್ರೈಸ್ ಎಲ್ಲ. ಬಟ್ ಏನೋ ಇವತ್ತು ಸರ್ಪ್ರೈಸ್ ಆದ್ರೂ ಅನ್ಕೊಂಡಿದೀನಿ ಸೋ ಫಾರ್. ಇದು ನನ್ನ 2ನೇ ಪ್ರೆಗ್ನೆನ್ಸಿಲಿ ಇದೇ ದಿನ ಬಿದ್ದಿರೋದು. ಇನ್ನೊಂದು ಲಾಸ್ಟ್ ಪ್ರೆಗ್ನೆನ್ಸಿಲಿ ಕೇಕ್ ತಗೊಂಡ್ ಬಂದು ಫ್ಲವರ್ಸ್ ಎಲ್ಲ ತಗೊಂಡ್ ಬಂದಿದ್ದೆ, ನೆನ್ಪಿದ್ಯಾ? ದಟ್ ಇಸ್ ದ ಸ್ಪೆಷಾಲಿಟಿ. ನಾವು ಹೊಟ್ಟೆಲಿದ್ದಾಗ. ಸೊ ಇದು ಹೊಟ್ಟೆಲಿದೆ ಅಲ್ವಾ ಇವಾಗ. ಐ ಡೋಂಟ್ ವಾಂಟ್ ಟು ಮಿಸ್ ಸೆಲೆಬ್ರೇಟಿಂಗ್ ದಿಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ನಾವು ಮೀಟ್ ಆಗಿದ್ದ ದಿನ, ದ ಸೆಲೆಬ್ರೇಷನ್. ಓಕೆ, ಮತ್ತೆ ಸಿಗ್ತೀವಿ ಒಂಚೂರು ತಿನ್ಕೊಂಡು. ಬಾ. ಸರ್ಪ್ರೈಸ್ ಎಲ್ಲ ಮುಗಿಸ್ಕೊಂಡು ವಾಟ್ ಕೊನೆಗೆ ಇಲ್ಲಿಗೆ ಬಂದ್ವಿ. ನಾವು ನೋಡೋದಕ್ಕೆ ಎಕ್ಸೈಟ್ ಆಗಿದ್ದೀನಿ. ನನ್ನ ಮಗ ಹೇ ಆನಾ, ಏನ್ ಮಾಡ್ತಾ ಇದ್ದೆ ನೀನು? ಏನು ಮಗನೇ?
ಅಯ್ಯೋ ನನ್ನ ಮುದ್ದು ಮಗನೇ. ಅಯ್ಯೋ ಕಾಲು ಕಾಲು ಇದು ಮಾಡು. ಅದ ಆಗ್ಲಿ ಇದು ಮಾಡಿ. I love you. ಏನು ಕಚ್ಕೊಳ್ಳುತ್ತಂಗೆ ಅದು? ನನ್ನ ಬಂಗಾರ, ಅಯ್ಯೋ ನನ್ನ ಅಪ್ಪನೇ. ಓಕೆ ಈಗ ಅಲ್ಲಿ ನೋಡಿದಂಥ ಫೋಟೋ ಕಾಪಿನ ಮತ್ತೊಂದು ನಮ್ಮ ಸುಬ್ಬಿಗೆ ತೋರಿಸ್ತಾ ಇದೀವಿ. ಸುಬ್ಬಿ ಓಪನ್ ಮಾಡಬೇಡಿ ಅಂತ ಇಲ್ಲಿವರೆಗೂ ಬದುಕಿರ್ತೀವಲ್ಲ ಅದಕ್ಕೆ ಈಗಲೇ ನೋಡ್ಕೊಂಡ್ಬಿಡೋದು. ಪಾಪ ಚೆನ್ನಾಗಿ ಕಾಣಿಸ್ತವ್ರೆ, ನೀನು ಯಾರೋ ಅನ್ನೋ ತರ ಕಾಣಿಸ್ತಾ ಇದೆಯಾ ಮಲ್ಯ? ಇಲ್ಲ ಕಾಣಿಸ್ತಾ ಇಲ್ಲ ಕಣವ, ಕಣ್ಣು ಕಾಣಿಸ್ತಾ. ಅಯ್ಯೋ ದೇವ್ರೆ. ನಾಳೆ ನಾನು ಪಾಪ ನಾವಿಬ್ರು ಮೀಟ್ ಆಗಿ 8 ವರ್ಷ. 8 ವರ್ಷ ಏನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ 8 ವರ್ಷದಲ್ಲಿ? ಇನ್ನ ದೋಣಿ ಇಷ್ಟೇ ಮುಗಿರೋದು, ಇನ್ನ ತುಂಬಾ ಅರ್ಥ ಮಾಡ್ಕೊಬಿಟ್ರೆ ಬೋರ್ ಆಗ್ಬಿಡುತ್ತೆ ಕಣಮ್ಮ. ಅರ್ಥ ಮಾಡ್ಕೊತಾನೆ ಇರಬೇಕು. ಅದೇ ಜೀವನದಲ್ಲಿ ಇನ್ನೂ ಬದುಕಬೇಕು ಇನ್ನೂ ಇದೆ ಅಂತ ಅನ್ಸ್ಬೇಕು. ಅರ್ಥ ಮಾಡ್ಕೊಂಬಿಟ್ರೆ ಇಷ್ಟನಾ ಜೀವನ? ಕಾಣಿಸ್ತಿಲ್ವಮ್ಮ? ಕಾಣಿಸ್ತಾ ಇದೆ. ವಯಸ್ಸಾಯ್ತು ಅದಕ್ಕೆ ಅರ್ಧ ಕುರುಗು ನನಗೆಲ್ಲ ಅದು ಅಲ್ವಾ? ಏನ್ ನಾವು ನಮ್ಮ ಪೇರೆಂಟ್ಸ್ನ ನೋಡ್ಕೊಳಕ್ ಆಗ್ತಾರೆ, ನಮ್ನೇ ನೋಡ್ಕೊಳಕ್ ಆಯ್ತಲ್ಲ. ಅಲ್ಲಿ ನೋಡಿದ್ರೆ ಅವ್ರು ಪೆಚ್ಚಾಡ್ತಾರೆ, ಇಲ್ಲಿ ನೋಡಿ ಇವ್ರು ಪೆಚ್ಚಾಡ್ತಾರೆ. ಕಾಣಿಸ್ತಾ ಇತ್ತ ನೀವು ನೀವಾಗೆ ಕಾಣಿಸ್ತಾ ಇದ್ದೀರಾ. ಬೇರೊಳೆ ನನ್ನ ಒಂಥರ ಕಾಣಿಸ್ತಾ. ಇರಿ ನಮ್ಮ ಆಡಿಯನ್ಸ್ನ ಕೇಳ್ತೀನಿ, ಇದು ಮೌಲ್ಯ ಥರನೇ ಕಾಣಿಸ್ತಾ ಇದೆಯಾ ಅಥವಾ ಬೇರೆಯವ್ರ ಥರ ಕಾಣಿಸ್ತಾ ಇದೆಯಾ? ನೀವು ಹೇಳಿ. ತಗೊಳ್ಳಿ. ಏನ್ ಕಾಣಿಸ್ತಾ ಇದೆ? ನಾವು ಇಲ್ಲಿ ಕಾಣಿಸಲ್ವಲ್ಲ ನಿಂಗೆ? ಅಜ್ಜಿ ಹಾಕೊಂಡಿದ್ಯಾ? ಕಾಣಿಸ್ತಾ ಇಲ್ಲ. ಸುಮ್ಮನೆ ಅದೆಲ್ಲ ನಡೆಯೋದು ನೋಡು, ಹತ್ತತ್ರ ಕಾಣ್ತಾ ಇದೆಯಲ್ಲ. ಅಯ್ಯೋ ಹೆಂಗ್ ಕಾಣ್ತಿದ್ಯೋ? ಸಾಕು ಪವರ್ ಇರುತ್ತೆ ಅದ್ರಲ್ಲಿ, ಬಿಡು. ಪವರ್ ಏನಿಲ್ಲ ಅಲ್ವಾ ಕ್ಲಾಸ್? ಅದಕ್ಕೆ ರೀಡಿಂಗಲ್ಲಿ ಪವರ್ ಇರುತ್ತೆ. ಅಯ್ಯೋ ನೋಡಲ್ಲಿ ಎಷ್ಟು ಇಷ್ಟಪ್ಪ ಇದೆ ಅದು. ಬೇಡ ಸಾಕು ಅನ್ನೋ, ಕಣ್ಣು ಹೋಗುತ್ತೆ ಮಗನೇ. ಅಲ್ಲ ಏನು ಕೋಪ ಹಿಂಗ್ ಬರುತ್ತೆ? ಸೂಪರ್ ಸ್ಟಾರ್. ಓಕೆ, ನಾನು ಮೈಕ್ ಹತ್ರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡಿ ನಮ್ಗಳ ಲೈಫ್ ಹೆಂಗಂತಂದ್ರೆ, ಈಗ 9 ಕಾಲು ಈಗಲೂ ಕೆಲಸ ಐತೆ ಅಂತ ಹೊರಡಲೇಬೇಕೀಗ. ಸೊ ನಾಳೆ ಬೆಳಗ್ಗೆ ಈಗ ಅವರು ಕೊಡಲೇಬೇಕಿಲ್ಲ ಅಂದರೆ ಕ್ಲೈಂಟು ಮುಗ್ಬಿಡ್ತಾರೆ ನನ್ನ. ಸರಿ ಪಾಪ ಹೊರಡೋಣ, ಹೊಡ್ತೀನಿ ಈಗ. ಅವನು ಆ ಕಡೆ ತಿರ್ಕೊಂಡಿದ್ದಾನಲ್ಲ, ಅವನಿಗೆ ಈ ಕಡೆ ತಿರುಗಿಸ್ಬಿಡ ಪಾಪ. ಆನು ಆ ಕಡೆ ತಿರ್ಕೊಂಡಿದ್ದಾನಲ್ಲ, ಇದೇ ಗ್ಯಾಪಲ್ಲಿ ಹೊರಟ್ಬಿಡ್ತೀನಿ ನಾನು. ಸೊ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್ ಪಾಪ. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್.